ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗಿರೀಶ್ ಗೌಡ. ನಾನಿವತ್ತು ಮೈಸೂರು ಹತ್ರ ಇರೋ KRS ಡ್ಯಾಮ್ ಬಂದಿದ್ದೆ. ಕಸ್ಟಮರ್ ನೋಡಿದ್ರೆ ಎಷ್ಟೊತ್ತಾದರೂ ಬರಲಿಲ್ಲ. ಗಾಡಿ ಒಳಗಡೆ ಕೂತು ನನಗಂತೂ ತುಂಬ ಬೇಜಾರಾಗ್ಬಿಟ್ಟಿತ್ತು. ಒಳ್ಳೇದೊಂದು ಟೀ ಕುಡ್ಕೊಂಡು ಬರೋಣ ಅಂತಂದೇಳಿ ಕೆಳಗಡೆ ಬಂದೆ. ಟೀ ಬಿಟ್ಟು ಅಸಲು ನನಗೆ ಇರೋಕ್ಕೆ ಆಗೋದಿಲ್ಲ. ಹಿಂದೆಗಡೆ ತಿರುಗಿ ನೋಡಿದ್ರೆ ಬ್ರಿಡ್ಜ್ ಮೇಲೆ ಸುಮಾರು ಒಂದು 5-6 ಕಿಲೋಮೀಟರ್ ನಡೀತು. ತುಂಬ ಟ್ರಾಫಿಕ್ ಆಗಿಬಿಟ್ಟಿದೆ. ಏನಕ್ಕಪ್ಪ ಇಷ್ಟೊಂದು ಜನ ಇಷ್ಟೊಂದು ಟ್ರಾಫಿಕಲ್ಲಿ ಇಷ್ಟು ದೂರ ಹುಡುಕೊಂಡು ಬರ್ತಾರೆ, ಅಲ್ಲಿ ಏನಪ್ಪ ಇದೆ ಅಷ್ಟೊಂದು ಅಂಥದ್ದು ನೋಡೋದು ಅಂತ ನೋಡಿದ್ರೆ ಬನ್ನಿ ನಿಮಗೆ ಒಳಗಡೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದೆಲ್ಲ ಫುಲ್ಲು ಪಾರ್ಕಿಂಗು. ಗಾಡಿಗಳು ನೋಡಿ ಎಷ್ಟೊಂದು ಗಾಡಿಗಳು ಬರ್ತವೆ ಅಂದರೆ ಸುಮಾರು ಸಾವಿರಾರು ಗಾಡಿಗಳು ಬರ್ತವೆ ದಿನ ಬೆಳಗ್ಗೆಯಿಂದ ಸಂಜೆ ಒಳಗಡೆ. ನೋಡಿ ನಿಮಗೆ ಅಲ್ಲಿ ಎದುರುಗಡೆ ಕಾಣಿಸ್ತಿದೆಯಲ್ಲ, ಅದೇ KRS ಡ್ಯಾಮ್. KRS ಅಂದರೆ ಕೃಷ್ಣರಾಜಸಾಗರ ಡ್ಯಾಮ್ ಅಂತ. ಇದನ್ನೇ ಬೃಂದಾವನ ಗಾರ್ಡನ್ಸ್ ಅಂತಲೂ ಕರೀತಾರೆ. ನೋಡಿ ಫ್ರೆಂಡ್ಸ್, ಒಳಗಡೆ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಸಂಜೆ 6 ಗಂಟೆ ಮೇಲೆ ಇದೇ ಥರ ಲೈಟಿಂಗ್ ಇರುತ್ತೆ. ನೋಡಿ ನೀರನ್ನು ಲೈಟ್ ಹಾಕಿ ಯಾವ ಥರ ತೋರಿಸ್ತಾರೆ ಅಂತಂದರೆ, ನಮ್ಮ ಕಾವೇರಿ ತಾಯಿಗೆ ತುಂಬ ಖುಷಿಯಾದಾಗ ಯಾವ ಥರ ನಾಟ್ಯ ಆಡ್ತಾಳೆ, ಯಾವ ಥರ ನೃತ್ಯ ಆಡ್ತಾಳೆ, ಯಾವ ಥರ ತೋರಿಸ್ತಾರೆ ಅಂತಂದರೆ ಅದನ್ನು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ನೀವು ಬನ್ನಿ, ಫ್ರೀ ಇದ್ದಾಗ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಜಸ್ಟ್ ಮೈಸೂರಿಂದ ಬರೀ ಒಂದು 20-25 ಕಿಲೋಮೀಟ್ರ್ ಬರುತ್ತೆ ಅಷ್ಟೇ. ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ತೋರಿಸ್ತಾರೆ ಅಂತಂದರೆ, ನಾವು ಎಷ್ಟೇ ದೂರದಿಂದ ಬಂದಿದ್ರು, ಎಷ್ಟೇ ಟ್ರಾಫಿಕಲ್ಲಿ ಬಂದಿದ್ರು, ಎಷ್ಟೇ ಸುಸ್ತಾಗಿದ್ರು ಒಂದು ಕ್ಷಣ ಎಲ್ಲ ಮರ್ತೋಗ್ಬಿಟ್ಟು ನೋಡ್ತಾ ನಿಂತಿರ್ಬೋದು. ನನಗಂತೂ ಅದು ನೋಡ್ತಾ ಇದ್ದರೆ ಎಷ್ಟೊತ್ತಾದರೂ ಸರಿ ಇಲ್ಲೇ ನೋಡ್ಕೊಂಡು ಇದ್ಬಿಡೋಣ ಅನ್ನೋಷ್ಟು ಇದಾಗ್ಬಿಟ್ಟಿತ್ತು. ಬಟ್ ಆದರೆ ಏನು ಮಾಡ್ತೀಯ, ನನ್ನ ಬಂಗಾರಿನ ಪಾರ್ಕಿಂಗಲ್ಲೇ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟಿದ್ದೆ. ಒಬ್ಬಳೇ ಇದ್ದಾಳೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ನೋಡ್ಕೊಂಡು ಅದೇ ಬಂದ್ಬಿಟ್ಟೆ. ವೀಡಿಯೋ ಮಾಡೋ ಇದರಲ್ಲಿ ಟೀ ಕುಡಿಯೋದೇ ಮರ್ತೋಗ್ಬಿಟ್ಟಿದ್ದೀನಿ. ಬಾಯ್ ಫ್ರೆಂಡ್ಸ್, ಬನ್ನಿ ಎಲ್ಲರೂ ನೀವು ಕೂಡ ಟೀ ಕುಡಿಯೋಕೆ ಹೋಗೋಣ. ಸರಿ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.